ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 6ನೇ ದಿನವೂ ಮುಂದುವರೆದ ಇಂಡಿಗೋ ಪ್ರಯಾಣಿಕರ ಪರದಾಟ. ಇಂದು ಸಹ ಮುಂದುವರೆದ ವಿಮಾನಗಳ ಹಾರಾಟ ರದ್ದು. ಕೆಂಪೇಗೌಡ ಏರ್ಪೋರ್ಟ್ನಿಂದ ಇವತ್ತು 61 ವಿಮಾನ ಹಾರಾಟ ರದ್ದಾಗಿದೆ. ಬೆಂಗಳೂರಿನಿಂದ ನಿರ್ಗಮಿಸಬೇಕಾಗಿದ್ದು ಒಟ್ಟು 61 ವಿಮಾನಗಳ ಹಾರಾಟ ರದ್ದಾಗಿರೋದು. ರದ್ದಾದ ವಿಮಾನಗಳ ಮಾಹಿತಿಯ ಸಂದೇಶ ಕಳಿಸ್ಬಿಟ್ಟಿದ್ದಾರೆ ಏರ್ಲೈನ್ಸ್ ಅವರು, ಬರಕ್ಕೆ ಹೋಗಬೇಡಿ, ಸಾಧ್ಯವೇ ಇಲ್ಲ ಅಂತ. ಸೊ ಆ ಕಾರಣಕ್ಕೆ ಪ್ರಯಾಣಿಕರು ಬಂದಿಲ್ಲ. ಅಂದ್ರೆ ಈಗೆಲ್ಲ ನೋಡ್ತಿದಾರಲ್ಲ ಹೈಡ್ರಾಮಾ, ಈ ದಿನದಿಂದ ಏನೇನು ಹೈಡ್ರಾಮಾ ನಡೀತಾ ಇದೆ ಅಂತ ಪ್ರಯಾಣಿಕರು ಅಲರ್ಟ್ ಆಗ್ಬಿಟ್ರು. ಹೆಂಗೋ ಮೆಸೇಜ್ ಬಂದಿದೆ, ಹೋಗಿ ತಗ್ಲಾಕಳ ಬದಲು ಸುಮ್ಮನೆ ಮನೇಲಿರೋದು ವಾಸಿ ಅಂತ. ಸೊ ಈ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಜನ ಸಂತೆ ಫಿಶ್ ಮಾರ್ಕೆಟ್ ತರ ಆಗಿತ್ತಲ್ಲ, ಅದು ಕಮ್ಮಿ ಆಗಿದೆ, ಜನ ಹೋಗ್ತಾ ಇಲ್ಲ. ದೆಹಲಿ, ಹೈದರಾಬಾದು, ಹಾಗೇನೆ ಇಂಧೋರು, ರಾಯಪುರ, ಕೋಲ್ಕತ್ತಾ, ಮಂಗಳೂರು, ಕೊಚ್ಚಿ, ಶ್ರೀನಗರ, ಭೂಪಾಲ್ ಸೇರಿ ಹಲವೆಡೆ ತೆರಳಬೇಕಾಗಿದ್ದಂತ ವಿಮಾನಗಳ ಹಾರಾಟ ರದ್ದಾಗಿರುವಂಥದ್ದು. ನೀಟಾಗಿ ಮೆಸೇಜ್ ಮಾಡ್ಬಿಟ್ಟಿದ್ದಾರೆ ಇಂಡಿಗೋದು. ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು ಅಂತ ಅನ್ಸುತ್ತೆ. ಯಾಕಂದ್ರೆ ನಿನ್ನೆ ಎಲ್ಲ ಈ 5 ದಿನದಿಂದ ನಾವು ನೋಡ್ತಾ ಇದೀವಲ್ಲ, ಸಾಕಷ್ಟು ಸಮಸ್ಯೆ ಆಗಿತ್ತು. ಇದು ಏರ್ಪೋರ್ಟ್ ಏನಾ ಅಂತ ಅನ್ಸಿ ಸುಮಾರು ಜನ ಇದೇನಪ್ಪ ಹಿಂಗಾಗಿದೆ ಅಂತ ಅನ್ಕೊಂಡಿದ್ದುಂಟು. ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಕೊನೆಗೆ ಕೂಗಾಡೋರು ಕೂಗಾಡ್ತಾ ಇದ್ರು, ಅರಚಾಡೋರು ಅರಚಾಡ್ತಾ ಇದ್ರು, ಧಿಕ್ಕಾರ ಕೂಗೋರು ಧಿಕ್ಕಾರ ಕೂಗ್ತಾ ಇದ್ರು, ಅಳೋರು ಅಳ್ತಾ ಇದ್ರು. ಆ ಮಟ್ಟಿಗೆ ಸಮಸ್ಯೆ ಆಗಿತ್ತು. ಎಷ್ಟೋ ಜನ ಮದ್ವೆಗೆ ಅಂತ ಹೊರಟೋರು, ಬೇರೆಯವ್ರ ಮದ್ವೆಗಲ್ಲ ಅವ್ರ ಮದ್ವೆಗೆ ಅಂತ ಹೊರಟೋರು ಸುಮ್ ಕೂತಿದ್ರು. ಎಕ್ಸಾಮ್ ಬರೆಯೋಕೆ ಅಂತ ಹೋದವರಿಗೆ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ. ಇನ್ನೊಂದ್ ಕಡೆಯಲ್ಲಿ ಅಸ್ಥಿ ವಿಸರ್ಜನೆಗೆ ಅಂತ ಹೋಗ್ಬೇಕಾದ್ರು ಅವ್ರು ಹೋಗಿಲ್ಲ. ಸಿಕ್ಕಾಬಟ್ಟೆ ಸಮಸ್ಯೆ ಆಗಿತ್ತು. ಈಗ ಏನಾಗಿದೆ 6ನೇ ದಿನ ಅಂತಂದ್ರೆ ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ, ನೀವು ಯಾರ್ಯಾರು ಬುಕಿಂಗ್ ಮಾಡ್ಕೊಂಡಿದ್ರಲ್ಲ ಈ ಕಡೆಗೆ ಹೋಗ್ಬೇಕು ಅಂತ, ಇವೆಲ್ಲವೂ ಕ್ಯಾನ್ಸಲ್ ಆಗಿದೆ, ನೀವು ಏರ್ಪೋರ್ಟಿಗೆ ಬರಕ್ ಹೋಗ್ಬೇಡಿ ಅಂತ. ಹಾಗಾಗಿ ಮೆಸೇಜ್ ನೋಡ್ತಿದ್ದಂಗೆನೆ ಸುಮ್ಮನಾಗಿದ್ದಾರೆ. ಅಲ್ಲಿ ಹೋಗಿ ಪರದಾಡೋ ಬದಲು, ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಮಲ್ಗೋಕ್ಕೂ ಜಾಗ ಇಲ್ಲ, ಆ ಥರ ಆಗೋ ಬದಲು ಸುಮ್ಮನೆ ಇರೋದು ವಾಸಿ ಅಂತ. ಸೊ ಸರಿ ಹೋಗ್ತಾ ಇದೆ ನಿಧಾನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಕೂಡ ಈಗಾಗಲೇ ಖಡಕ್ ಆಗಿ ಸೂಚನೆ ಕೊಟ್ಟಿರೋದು, ಎಲ್ಲವೂ ಆದಷ್ಟು ಬೇಗ ಸರಿ ಹೋಗಬೇಕು ಅಂತ. ಶೋಕಾಸ್ ನೋಟಿಸ್ ಬೇರೆ ಕೊಟ್ಟಿದ್ದಾರೆ. ಸೊ ಆದ್ರೂ ಕೆಲವೊಂದಷ್ಟು ಸಮಸ್ಯೆಗಳಂತೂ ಇಲ್ಲಿ ಎದುರಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಪ್ರಯಾಣಿಕರು ಪರದಾಡ್ತಾನೆ ಇದ್ದಾರೆ. ಇವತ್ತು ಕೂಡ 61 ವಿಮಾನಗಳು ರದ್ದಾಗಿರೋದು. ಬಟ್ ಸ್ವಲ್ಪ ಮಟ್ಟಿಗೆ ಜನ ಏರ್ಪೋರ್ಟಿಗೆ ಬರೋದು ಕಮ್ಮಿ ಆಗಿದೆ ಮೆಸೇಜ್ ಹೋಗಿರೋದ್ರಿಂದ. ಸದ್ಯದ ಪರಿಸ್ಥಿತಿ ಯಾವಾಗ ಎಲ್ಲವೂ ಸರಿ ಹೋಗ್ಬೋದು, ಯಾವಾಗ ಎಲ್ಲವೂ ಟ್ರ್ಯಾಕಿಗೆ ಬರ್ಬೋದು? ಅದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆ ಈಗ ಇಂಡಿಗೋ ಏರ್ಲೈನ್ಸ್ ಅಧಿಕಾರಿಗಳಾಗಲಿ ಸಂಬಂಧಪಟ್ಟವರ ಕಡೆಯಿಂದ ಅದು ಬಂದಿಲ್ಲ. ಬಟ್ ಟರ್ಮಿನಲ್ ಗಳಲ್ಲಿ ಇರುವಂತಹ ಇಂಡಿಗೋ ಏರ್ಲೈನ್ಸ್ ನ ಸಿಬ್ಬಂದಿಗಳು ಮೈಕ್ ಮುಖಾಂತರ ಒಂದು ಸೂಚನೆಯನ್ನ ಕೊಡ್ತಾ ಇರುವಂತದ್ದು ಏನಂತಂದ್ರೆ, ಇವತ್ತು 61 ವಿಮಾನಗಳು ರದ್ದಾಗಿದೆ. ಈ ಭಾಗದಲ್ಲಿ ತೆರಳುವಂತರು ದೆಹಲಿ, ಮುಂಬೈ, ಬೇರೆ ಬೇರೆ ಭಾಗಕ್ಕೆ ತೆರಳುವಂತಹ ಇಂತಹ ನಂಬರ್ನ ವಿಮಾನಗಳು ರದ್ದಾಗಿದೆ ಅನ್ನೋದನ್ನ ಪ್ರಕಟಣೆಯನ್ನು ಹೊರಡಿಸ್ತಾ ಇರೋದು. ಸಹಜವಾಗಿ ಅದರ ಮಾಹಿತಿ ಸರ್ಕ್ಯುಲೇಟ್ ಆಗ್ತಾ ಇದ್ದಂಗೆನೆ ಏರ್ಪೋರ್ಟ್ಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗ್ತಾ ಇರುವಂತದ್ದು. ಕಾರಣ ಅಲ್ಲಿ ಬಂದು ಯಾಕೆ ನಾವು ಪರದಾಡಬೇಕು, ಯಾವುದೇ ರೀತಿ ವ್ಯವಸ್ಥೆಗಳು ಇರಲ್ಲ ಅನ್ನುವಂತಹ ಮಾಹಿತಿ ಈಗ ಮುಂಗಡವಾಗಿ ಟಿಕೆಟ್ ಅನ್ನ ಕಾಯ್ದಿರಿಸಿಕೊಂಡಂತಹ ಪ್ರಯಾಣಿಕರಿಗೆ ತಿಳಿತಾ ಇರುವಂತಹ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ಗೆ ಬರುವಂತವರ ಸಂಖ್ಯೆ ಕಡಿಮೆ ಆಗಿದೆ. ಆದ್ರೆ ಇದು ಇವತ್ತು 6ನೇ ದಿನಕ್ಕೆ ಇಂಡಿಗೋ ಏರ್ಲೈನ್ಸ್ ಅವರ ವಿಮಾನ ಹಾರಾಟ ವ್ಯತ್ಯಯದ ವಿಚಾರ ಅಥವಾ ಏನು ವ್ಯವಸ್ಥೆ ಇನ್ನೂ 6ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಆದ್ರೆ ಇವತ್ತಿಗೆ ಸರಿ ಹೋಗ್ಬೋದು, ನಾಳೆಗೆ ಸರಿ ಹೋಗ್ಬೋದು ಅನ್ನೋಂತ ಆಶಾಭಾವನೆಯಲ್ಲಿ ಜನರಿದ್ರೆ ಅಲ್ಲಿಂದ ಯಾವುದೇ ರೀತಿ ಯಾವ ಒಂದು ಏರ್ಲೈನ್ಸ್ ಸಂಸ್ಥೆಯಿಂದ ಯಾವುದೇ ರೀತಿ ಪ್ರಕಟಣೆ ಆಗ್ಲಿ ಏನು ಕೂಡ ಇನ್ನೂ ಸ್ಪಷ್ಟವಾದ ತಿಳಿತಾ ಇಲ್ಲ. ಹಾಗಾಗಿ ಒಂದು ಹಂತದಲ್ಲಿ ಇಂಡಿಗೋ ಏರ್ಲೈನ್ಸ್ಗೆ ಟಿಕೆಟ್ ಬುಕ್ ಮಾಡೋರ ಸಂಖ್ಯೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಳಿಕೆ ಆಗಿರುವಂತದ್ದು. ಇನ್ನು ಅದನ್ನ ಪರ್ಯಾಯವಾಗಿ ಬೇರೆ ಬೇರೆ ಏರ್ಲೈನ್ಸ್ ಗಳನ್ನ ಅವಲಂಬನೆ ಮಾಡ್ಕೊಳ್ಳುವಂತದ್ದು, ಟಿಕೆಟ್ ಗಳನ್ನ ಕಾಯ್ದಿರಿಸುವಂತ ಪ್ರಕ್ರಿಯೆಗಳು ಪ್ರಯಾಣಿಕರಿಂದ ಆಗ್ತಾ ಇದೆ. ಒಟ್ಟಾರೆ ಏನಂತಂದ್ರೆ ಸದ್ಯದ ಮಟ್ಟಿಗೆ ಇಂಡಿಗೋ ಏರ್ಲೈನ್ಸ್ ವಿಮಾನ ಹಾರಾಟ ಸದ್ಯದ ಮಟ್ಟಿಗೆ ಆಗುವಂತ ಸಾಧ್ಯತೆಗಳಿಲ್ಲ. ನಾಳೆನೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಮುಂದುವರಿಬಹುದು. ಹಾಗಾಗಿ ಪ್ರಯಾಣಿಕರು ಈಗ ವಿಮಾನ ನಿಲ್ದಾಣ ಹತ್ತ ಬರುವಂತಹ ಸಂಖ್ಯೆ ಕೂಡ ಇಳಿಕೆ ಆಗಿರುವಂತದ್ದು. ನೀತಿ. ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.